ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮಲಾ ಭೀಮರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಸ್ವೀಟ್ ರೆಸಿಪಿ, ಹೆಸರುಬೇಳೆ ಶಾವಿಗೆ ಹಾಕಿ ಪಾಯಸ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲು. ಯಾರಾದರೂ ಗೆಸ್ಟ್ ಬಂದರೆ ಬೇಗನೆ ಏನಾದ್ರು ಸ್ವೀಟ್ ರೆಸಿಪಿ ಮಾಡಬೇಕಂದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಬೇಗನೆ ಆಗುತ್ತೆ, ಸಖತ್ ಟೇಸ್ಟಿ ಕೂಡ ಆಗಿರುತ್ತೆ, ಹಾಗೆ ದೇಹಕ್ಕೆ ತಂಪು ಕೂಡ. ಇವಾಗ ನಾನು ಮೊದಲಿಗೆ ಶಾವಿಗೆ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ನಂತರ ಹೆಸರುಬೇಳೆ ಹಾಕಿ ತುಪ್ಪ ಹಾಕಿ ಹುರ್ಕೊತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು. ಫುಲ್ ಒಂಥರ ಕೆಂಪಗಾಗಬೇಕು ಬೇಳೆ. ಈ ಥರ ಹುರ್ಕೊಂಡ್ರೆ ಹಸಿ ವಾಸನೆ ಹೋಗುತ್ತಲ್ವ, ಹಾಗೆ. ಇವಾಗ ಒಂದು ವಿಜಿಲ್ ಕೂಗ್ಸಕ್ಕೆ ಇಟ್ಟಿದ್ದೀನಿ. ಆ ನಂತರ ಈ ಕಡೆ ಒಂದೆಳೆ ಪಾಕ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಬೆಲ್ಲ ಕೂಡ ನೀರು ಹಾಕಿ ಕಾಯ್ಸಕ್ಕೆ ಇಟ್ಟಿದ್ದೀನಿ. ನೋಡಿ, ಕುದೀತಾ ಇರ್ಬೋದು. ಪಾನಕ ಕೂಡ ರೆಡಿ ಆಯಿತು. ಆ ನಂತರ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪೌಡ್ರು, ಶಾವಿಗೆ ಹುರಿದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ವಿಜಿಲ್ ಕೂಗಿಸಿರುವಂಥ ಬೇಳೆ ಕೂಡ ರೆಡಿ ಆಯಿತು. ನೋಡಿ, ಕಾಣಿಸ್ತಾ ಇರ್ಬೋದು. ಇವಾಗ ಅದಕ್ಕೆ ನಾನು ಶಾವಿಗೆ ಹಾಕಿಬಿಟ್ಟು ಒಂದು ಕುದಿ ಕುದಿಸ್ಕೊತೀನಿ. ಶಾವಿಗೆ ಕೂಡ ಚೆನ್ನಾಗಿ ಕುದಿಬೇಕಲ್ವ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದರೆ ಬೇಗನೆ ಸ್ವೀಟ್ ರೆಸಿಪಿ ಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೇಹಕ್ಕೆ ತಂಪು ಕೂಡ ಹೌದಲ್ವ, ಹಾಗಾಗಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಪಾಕ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕುದಿ ಕುದಿಸ್ಕೊಂಡ್ರೆ ಹೆಸರುಬೇಳೆ ಶಾವಿಗೆ ಪಾಯಸ ರೆಡಿ ಆಯಿತು ಅಂತ. ಅಷ್ಟೊತ್ತರಲ್ಲಿ ಇಲ್ಲಿ ಡ್ರೈ ಫ್ರೂಟ್ಸ್ ಹುರ್ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕಿ ಹುರ್ಕೊತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು. ಎಲ್ಲ ಮಿಕ್ಸ್ ಮಾಡಿ ಹುರ್ಕೊತಾ ಇದ್ದೀನಿ. ಇವಾಗ ಒಂದು ಕುದೀತಾ ಇದೆ. ಪಾಯಸ ಕೂಡ ರೆಡಿ ಆಯಿತು. ಸೂಪರ್ ಟೇಸ್ಟಿಯಾಗಿರುವಂಥ ಹೆಸರುಬೇಳೆ ಶಾವಿಗೆ ಪಾಯಸ ರೆಡಿ ಆಯಿತು. ಬನ್ನಿ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಪ್ಪ ಹಾಕಿ ಬೇಳೆ, ಆ ನಂತರ ಶಾವಿಗೆ ಹುರ್ಕೊಂಡಿದ್ನಲ್ವ, ವಾಸನೆ ಕೂಡ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇದೆ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ, ಬಿಸಿ ಬಿಸಿಯಾಗಿ. ಆಮೇಲೆ ತಣ್ಣಗಾದ ನಂತರ ತಿಂದರೆ ತುಂಬಾ ಒಳ್ಳೆಯದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.